ಕಾರ್ಯಕರ್ತರು ಕೂಡ ಇದ್ದಾರೆ. ಪ್ರಭು ಅವ್ರನ್ನು ಕೂಡ ಮಾತಾಡ್ತೀನಿ. ಮೇಡಮ್, ಯಾವ ರೀತಿ ನೀವು ಏನು ಕಾರಣ ನೀವು ಕಾರ್ಯಕರ್ತರ ಸ್ಥಾನಕ್ಕೆ ರಾಜೀನಾಮೆ ಕೊಡೋಕೆ ಅಂತ? ನೋಡಿ, ಅವರು 1989ರಿಂದನೂ ಅವರು ರಾಜಕೀಯದಲ್ಲಿ ಇದ್ದಾರೆ. ಮತ್ತೆ 8 ಬಾರಿ ಗೆದ್ದಿದ್ದಾರೆ. ಮತ್ತೆ ದಿನಾ ಜನ ಸೇವೆ ಮಾಡ್ತಾ ಇರೋ ಒಂದು ಸಚಿವರಾಗಿದ್ದಾರೆ. ಮತ್ತೆ ಅವರೇ ಮನೆಗೆ ಬಂದು ಭೇಟಿ ಕೊಟ್ಟು ನಾವು ಈ ತರ ಬೆಂಗಳೂರು ಉಸ್ತುವಾರಿ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಇವಾಗ ಅವರೇ CM ಆಗಿದ್ದಾರೆ. ಮತ್ತೆ ಈಗ ಕೊಡ್ಬೇಕಾಗಿತ್ತಲ್ವಾ, ಏನಕ್ಕೆ ಅವ್ರು ಈ ತರ ಮೋಸ ಮಾಡಬೇಕಾಗಿತ್ತು? ನಮಗೆಲ್ಲ ಬಹಳ ಬೇಜಾರಾಗಿದೆ. ಅವರಿಗೆ ಖಂಡಿತವಾಗಿ ಅವ್ರಿಗೆ ಕರ್ದಿ ಅವ್ರಿಗೆ ಏನು ಸ್ಥಾನ ಕೊಡಬೇಕು ಅದನ್ನ ಕೊಟ್ರೇನೆ ನಾವು ಪಕ್ಷದಲ್ಲಿ ಉಳಿತೀವಿ. ಇಲ್ಲ ಅಂದ್ರೆ ನಾವು ಎಲ್ಲ ರಾಜೀನಾಮೆ ಕೊಡ್ತೀವಿ. ನೀವೇನು ಹೇಳ್ತೀರಾ? ರಾಜೀನಾಮೆ ಕೊಟ್ಟಿದ್ದಾರೆ ಅವರು, ನಮ್ಮ ಸಾಹೇಬರು ಮಕ್ಕಳಿಗೆಲ್ಲ ಎಜುಕೇಶನ್ ಎಲ್ಲ ಕೊಟ್ಟಿದ್ದಾರೆ. ಇಂಥದನ್ನೆಲ್ಲ ಅವ್ರಿಗೆ ಗೌರ್ಮೆಂಟ್ಗೆ ತಿಳಿಯೋದು ಬೇಡವಾ? ಆಮೇಲೆ ಪ್ರತಿಯೊಂದೂ ಯಾರೇ ಫೋನ್ ಮಾಡಿದ್ರು ಸರಿ ಏನಪ್ಪ ಅಂತ ಮಾತಾಡ್ತಾರೆ. ಈ ಥರ ವ್ಯಕ್ತಿಗ ಮಾಡೋದವರು. ಲಾಸ್ಟ್ ಟೈಮು ಮನೆಗೆ ಬಂದು DK ಶಿವಕುಮಾರ್ ಅವರು ಬಂದು ಮಾತಾಡಿದ್ರು, ನಾವು ನಿಮಗೆ ಕೊಡ್ತೀವಿ ಬೆಂಗಳೂರು ಇನ್ಚಾರ್ಜ್, ಮೊನ್ನೆವರೆಗೂ ಹೇಳಿದ್ದಾರೆ. ಹೇಳ್ಬಿಟ್ಟು ಇವಾಗ ನಿನ್ನೆ ಚೇಂಜ್ ಮಾಡಿದ್ದಾರೆ. ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ. ನಿಮ್ಮ ಕಾರ್ಯಕರ್ತರ ನಿಲುವು ಏನಂತ? ನಮ್ಮ ಕಾರ್ಯಕರ್ತರು ಅವ್ರಿಗೆ ಇದು ನೋವಾಗಿದೆ, ತುಂಬ ನೋವಾಗಿದೆ ಮನಸ್ಸಿಗೆ. ಅವ್ರಿಗೆ ಇದು ಸಿಗೋವರೆಗೂ ನಾವು ಬೆಂಗಳೂರು ಇನ್ಚಾರ್ಜ್ ಸಿಗೋವರೆಗೂ ಹೋರಾಟ ಮಾಡ್ತೀವಿ, ಹೋರಾಟದಲ್ಲೇ ಇರ್ತೀವಿ, ಅವ್ರ ಜೊತೆಲಿ ಯಾವಾಗೂ ಇರ್ತೀವಿ ನಾವು. ಪ್ರಭು, ಮತ್ತಷ್ಟು ಕಾರ್ಯಕರ್ತರಿದ್ದಾರೆ, ಅವ್ರನ್ನೂ ಕೂಡ ನಾನು ಮಾತಾಡ್ತೀನಿ. ಸರ್, ಈಗ ಸಚಿವ ಸ್ಥಾನಕ್ಕೆ ರಾಮಲಿಂಗೇಗೌಡ ಅವರು ರಾಜೀನಾಮೆ ಕೊಟ್ಟಿದ್ದಾರೆ. ನಿಮ್ಗೆ ಯಾವ ರೀತಿ ಬೇಸರ ಆಗ್ತದೆ? ನಿಮ್ಮ ನಿಲುವು ಏನು ಸರ್? ಪಕ್ಷದಲ್ಲಿ ಕಾರ್ಯಕರ್ತರಿಗೆ ಉಳಿತೀರಾ ಏನು ಸರ್? ಖಂಡಿತವಾಗ್ಲೂ ಉಳಿತೀವಿ. ನಾವು ಕಾರ್ಯಕರ್ತರಿಗಿಂತ ಹೆಚ್ಚಾಗಿ ರಾಮಲಿಂಗಾರೆಡ್ಡಿ ಸಾಹೇಬ್ರ ಅಭಿಮಾನಿಗಳು. ಮೊದಲಿಂದನೂ ರಾಮಲಿಂಗಾರೆಡ್ಡಿ ಅವ್ರ ಫಾಲೋವರ್ಸ್ ನಾವು. ಅವ್ರು ಏನೇ ಆಗಲಿ ನಿಷ್ಠಾವಂತ ಕಾರ್ಯಕರ್ತರು. ಆಮೇಲೆ ಪಕ್ಷಕ್ಕಾಗಿ ದುಡಿದವರು, ಬೆಂಗಳೂರು ಡೆವಲಪ್ಮೆಂಟ್ಗೋಸ್ಕರ ದುಡಿದವರು. ಹಂಗಿರ್ಬೇಕಾದ್ರೆ ಅವ್ರಿಗೆ ಸಿಕ್ಕಬೇಕಾದ ಸ್ಥಾನಮಾನಗಳು ಸಿಗ್ತಾ ಇಲ್ವಲ್ಲ, ಯಾವುದಕ್ಕೂ ಅವ್ರು ಮುನ್ನುಗ್ತಾ ಇಲ್ಲ ಅಂತಂದ್ರೆ ನಮ್ಗೆ ಅದೇ ಒಂದು ಕೊರಗು. ಎಲ್ಲರೂ ಅವ್ರಿಗಿಂತ ಜೂನಿಯರ್ಸು ಅವರು ಇವರೆಲ್ಲ ಮುಂದಿನ ಸಾಲಿನಲ್ಲಿ ಕೂತ್ಕೊಂಡಿದ್ರೆ ಅವ್ರು ನಮ್ಮ ಸಾಹೇಬ್ರು ಹಿಂದಿನ ಸಾಲಿನಲ್ಲಿ ಕೂತ್ಕೊಳ್ತಾರೆ. ಅದನ್ನೆಲ್ಲ ಭಾಳ ನೋಡಿದಾಗ ನಮ್ಗೆ ಭಾಳ ನೋವಾಗುತ್ತೆ. ಅದೇ ಒಂದು ಕಾರಣದಿಂದನೇ ಇವ್ರು ನಮ್ಮನ್ನು ಉದಾಸೀನ ಮಾಡಿದ್ದಾರೆ ಅಂತ ನಮ್ಮ ಅನಿಸಿಕೆ. ಆದ್ದರಿಂದ ನಾವು ಏನೇ ಆಗಲಿ ಅವ್ರು ಕೇಳಿರುವಂಥ ಪೋರ್ಟ್ಫೋಲಿಯೋ ಕೊಡೋವರೆಗೂ ಇದು ಮಾಡೋವರೆಗೂ ನಮ್ಮ ಪದಾಧಿಕಾರಿಗಳು, ನಮ್ಮ ಇದ್ರದ್ದು ಪಕ್ಷದ ಕಾರ್ಯಕರ್ತರು ಎಲ್ಲರೂ ಅವ್ರ ಜೊತೆಯಲ್ಲಿದ್ದೀವಿ. ಇಲ್ಲಿ ನಮ್ಮ ಸಾಹೇಬರು ಬರೀ ಬೆಂಗಳೂರಿಗೆ ಸಂಬಂಧಪಟ್ಟವ್ರಲ್ಲ, ಕರ್ನಾಟಕ ಸಂಬಂಧಪಟ್ಟವರು ಮತ್ತು ಎಲ್ಲರ ಇದರಲ್ಲೂ ಅವರಿಗೆ ಭಾಳಷ್ಟು ಅನುಭವ ಇದೆ. ಆ ಅನುಭವ ಇಟ್ಕೊಂಡು ಅವ್ರನ್ನ ಉದಾಸೀನ ಮಾಡ್ತಾ ಇದ್ದಾರೆ ಅಂತಂದರೆ ಅದು ಭಾಳ ಬೇಸರದ ಸಂಗತಿ. ಪ್ರಭು, ಬೆಂಗಳೂರಿನ ಕೋರಮಂಗಲ ನಿವಾಸದಲ್ಲಿ ಸಾಕಷ್ಟು ಅಭಿಮಾನಿಗಳು ಕೂಡ ಜಮಾವಣೆ ಆಗಿದ್ದಾರೆ. ಒಂದ್ ಕಡೆ ಕಾರ್ಯಕರ್ತರು ಸಹ ಒತ್ತಾಯವನ್ನು ಕೂಡ ಮಾಡ್ತಾ ಇದ್ದಾರೆ. ಕೇವಲ ಸಚಿವ ಸ್ಥಾನಕ್ಕೆ ರಾಮಲಿಂಗಾರೆಡ್ಡಿ ಅವರು ರಾಜೀನಾಮೆ ಕೊಟ್ಟಂತ ಬೆನ್ನಲ್ಲೇ ಸಾಕಷ್ಟು ಕಾರ್ಯಕರ್ತರು ಕೂಡ ತಮ್ಮ ಕಾಂಗ್ರೆಸ್ ಕಾರ್ಯಕರ್ತ ಸ್ಥಾನಕ್ಕೆ ರಾಜೀನಾಮೆ ಕೊಡೋಕೆ ಕೂಡ ಮುಂದಾಗಿದ್ದಾರೆ. ಹೀಗಾಗಿ ಕಾಂಗ್ರೆಸ್ ಹೈಕಮಾಂಡ್ ಯಾವ ರೀತಿ ನಿರ್ಧಾರ ಮಾಡುತ್ತೆ, ಜೊತೆಗೆ DCM ಪರಮೇಶ್ವರ್ ಕೂಡ ಯಾವ ರೀತಿ ನಿರ್ಧಾರ ತೆಗೆದುಕೊಳ್ತಾರೆ, ಜೊತೆಗೆ ಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಕೂಡ ಯಾವ ರೀತಿ ನಿರ್ಧಾರವನ್ನು ತೆಗೆದುಕೊಳ್ತಾರೆ, ಈ ವಿಚಾರದಲ್ಲಿ ಕೂಡ ಕಾದು ನೋಡಬೇಕಾಗಿದೆ. ಒಂದ್ ಕಡೆ ರಾಮಲಿಂಗಾರೆಡ್ಡಿ ಅವರು ಕೂಡ ಪಟ್ಟನ್ನು ಕೂಡ ಇಳಿದುಕೊಂಡು ಕೊಟ್ಟಿದ್ದಾರೆ. ಕಳೆದ ಬಾರಿ ಕೂಡ ನನಗೆ ಬೆಂಗಳೂರು ನಗರಾಭಿವೃದ್ಧಿ ಸ್ಥಾನವನ್ನ ಕೊಡಬೇಕಂತ ಪಟ್ಟನ್ನ ಕೂಡ ಇಟ್ಕೊಂಡಿದ್ರು. ಜೊತೆಗೆ ಸಾರಿಗೆ ಇಲಾಖೆಯಿಂದ ಕೊಡುವಂತ ಪ್ರಯತ್ನವನ್ನು ಸರ್ಕಾರ ಮಾಡ್ತು. ಹೀಗಾಗಿ ಕಳೆದ 3 ವರ್ಷಗಳಿಂದ ಸಾರಿಗೆ ಇಲಾಖೆ ಜವಾಬ್ದಾರಿಯನ್ನು ಕೂಡ ಒಟ್ಕೊಂಡಿದ್ದಾರೆ. ಜೊತೆಗೆ ಕ್ಷೇತ್ರದಲ್ಲಿ BTM ಕ್ಷೇತ್ರದಲ್ಲಿ 8 ಬಾರಿ ಶಾಸಕರಾಗಿ ಕೆಲಸ ಮಾಡಿದ್ದಾರೆ. ಇಂಥ ಸಂದರ್ಭದಲ್ಲಿ ಸರ್ಕಾರ ಇವರನ್ನ ಕಡೆಗಣಿಸ್ತಾ ಇದೆ ಅನ್ನೋ ಆರೋಪವನ್ನ ಇವತ್ತು ಕಾರ್ಯಕರ್ತರು ಕೂಡ ಮಾಡ್ತಾ ಇದ್ದಾರೆ. ಹೀಗಾಗಿ ಸರ್ಕಾರ ಯಾವ ರೀತಿ ನಿರ್ಧಾರ ತೆಗೆದುಕೊಳ್ಳುತ್ತೆ, ಜೊತೆಗೆ ಕಾಂಗ್ರೆಸ್ ಹೈಕಮಾಂಡ್ ಯಾವ ರೀತಿ ಮುಂದಿನ ನಿಲುವನ್ನ ಪ್ರಕಟ ಮಾಡುತ್ತೆ ಅನ್ನೋದು ಕೂಡ ಈಗ. ಥ್ಯಾಂಕ್ ಯು ಕೃಷ್ಣ ಮಾಹಿತಿಗಾಗಿ.